ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋದನ್ನ ಕಂಟಿನ್ಯೂ ಮಾಡ್ತಾ ಇದೆ. ಖಾಸಗಿ ಎಫ್ಎಸ್ಎಲ್ ನಲ್ಲಿ ದೃಢ ಆಗಿದೆ. ಎಕ್ಸ್ ನಲ್ಲಿ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯನ್ನೇ ಟ್ಯಾಗ್ ಮಾಡೋದ್ರ ಮುಖಾಂತರ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ಗೆ ಕಿಂಚಿತ್ತಾದ್ರೂ ಆತ್ಮಸಾಕ್ಷಿ ಇದ್ರೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರದ ಧೋರಣೆ ವಿರುದ್ಧ ಕೂಡ ಟೀಕಾ ಪ್ರಹಾರವನ್ನೇ ಬಿಜೆಪಿ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಡೋದ್ರ ಮುಖಾಂತರ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ಮುಂಚೆ ಜಡ್ಜ್ಮೆಂಟಲ್ ಆಗಿದ್ರಲ್ಲ ಕೆಲವರೆಲ್ಲ, ಸೊ ಅದನ್ನ ಕೂಡ ಪ್ರಶ್ನೆ ಮಾಡೋ ಕೆಲಸವನ್ನ ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಬಹಿರಂಗ ಪಡಿಸಬೇಕಾಗಿದೆ ವರದಿಯನ್ನ ಅಂತ ಕೂಡ ಆಗ್ರಹಿಸ್ತಾ ಇದೆ. ಆ ಟ್ವೀಟ್ ನ ಸಾರಾಂಶವನ್ನ ಗಮನಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಮತ್ತೊಬ್ಬ ನಾಯಕ ಶ್ರೀರಾಮುಲು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ವಿಧಾನಸೌಧದ ಆವರಣದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರನ್ನ ಎಫ್ಎಸ್ಎಲ್ ವರದಿಯಲ್ಲಿ ಇದು ಸಾಬೀತಾಗಿದೆ. ಸೊ ಕಿಂಚಿತ್ತು ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಕಾಂಗ್ರೆಸ್ನವರಿಗೆ ಇದ್ರೆ, ಸರ್ಕಾರಕ್ಕೆ ಇದ್ರೆ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನೋದು ಕೂಡ ಶ್ರೀರಾಮುಲು ಅವರ ಟ್ವೀಟ್ ನ ಸಾರಾಂಶ ಆಗ್ತಾ ಇದೆ. ಬಿಜೆಪಿಯ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಕೂಡ ಇಂಥದ್ದೇ ಅಂಶವನ್ನ ಬರೆಯಲಾಗಿದೆ. ಈ ಮೂಲಕ ಮತ್ತೊಂದು ಅಸ್ತ್ರವನ್ನ ಬಿಜೆಪಿ ಕೈಗೆ ಕಾಂಗ್ರೆಸ್ ಕೊಡ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸಾಲು ಸಾಲು ಟ್ವೀಟ್ಗಳ ಮುಖಾಂತರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಬಿಜೆಪಿ ಈ ಮುಖಾಂತರ ಮಾಡ್ತಾ ಇದೆ. ಆದ್ರೆ ನಮಗೆ ಮಾಹಿತಿ ಇದೆ, ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಅನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಮಾನಗಳು ನಮಗೆ ಕಾಡ್ತಾ ಇದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಅರೆಸ್ಟ್ ಮಾಡಲ್ಲ, ಎಫ್ಎಸ್ಎಲ್ ಲ್ಯಾಬ್ ಅಂತೀರಿ. ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನು ತೊಂದರೆ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದ ಎಫ್ಎಸ್ಎಲ್ ರಿಪೋರ್ಟ್ ಕೂಡಲೇ ಬಹಿರಂಗ ಮಾಡಬೇಕು. ಯಾಕೆ ಇಷ್ಟು ಸಮಯ ತಗೊಳ್ತಾರೆ? ಕೂಡಲೇ ಸತ್ಯಾಂಶ ಹೊರಗಡೆ ಬರಬೇಕು. ಅಧಿಕಾರಿಗಳು ಪಾಕ್ ಪರವಾಗಿ ಘೋಷಣೆ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ರಿಪೋರ್ಟನ್ನು ಬಹಿರಂಗಪಡಿಸ್ತಿರುವಂಥದ್ದು ನಮಗೆ ಮುಚ್ಚಾಕುವಂಥ ಪ್ರಯತ್ನ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನು? ಆ ಥರ ಅಂದೇ ಇಲ್ಲ, ಬಿಜೆಪಿಯವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಅದರಲ್ಲಿ ಇಲ್ಲ ಅಂತ ಬರುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ. ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಇಲ್ಲೂ ಕೂಡ ಕಾಂಗ್ರೆಸ್ ಅವರು ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ಬಂದಿರೋದು ಖಾತ್ರಿ ಆಗಿದೆ ನಮಗೆ. ಈ ಸರ್ಕಾರ ಇನ್ನು ಬಂದಿಲ್ಲ ಅಂತ ಹೇಳಿ ಇದನ್ನೇನು ಬೇರೆ ರಿಪೋರ್ಟ್ ಅನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ, ಶಂಕೆ ನಮಗೆ ಕಾಡ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ತಿರುಚೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ವಿಳಂಬ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗ್ತಾ ಇದೆ. ಅಯೋಗ್ಯರಿಗೆ ರಕ್ಷಣೆ ಕೊಡೋ ಕೆಲಸ ಆಗ್ತಾ ಇದೆ. ಇದು ಕೂಡಲೇ ನಿಲ್ಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರ ಆಗ್ರಹ ಆಗ್ತಾ ಇದೆ. ಜನರಿಗೂ ಕೂಡ ಇದರಿಂದ ಡೌಟ್ ಬರುತ್ತೆ, ಏನೋ ಮುಚ್ಚಿಡ್ತಾ ಇದ್ದಾರೆ, ಯಾಕೆ ಇನ್ನೂ ಕೂಡ ರಿಲೀಸ್ ಮಾಡ್ತಾ ಇಲ್ಲ, ಆ ಡೌಟ್ ಅನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ನೀವು ಮಾಡ್ಬೋದಲ್ಲ ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಆಗ್ಲೇ ಈ ಸರ್ಕಾರದ ಮೇಲೆ ಒಂದು ನಂಬಿಕೆ ಬರೋದು, ಆಗ್ಲೇ ಅವರ ಬದ್ಧತೆ ಬಗ್ಗೆ ಒಂದು ನಂಬಿಕೆ ಬರೋದಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ನಾಯಕರ ಮಾತು. ಇಷ್ಟು ಮಾತ್ರ ಅಲ್ಲ, ಈ ಸರ್ಕಾರ ಒಂದು ವೇಳೆ ಆ ತರ ಯಾರಿಗಾದ್ರೂ ಶ್ರೀರಕ್ಷೆ ಕೊಡೋ ಕೆಲಸವನ್ನು ಮಾಡಿದ್ರೆ ಜನರಲ್ ಒಂದು ಅಭಿಪ್ರಾಯ ಬರುತ್ತೆ, ಅದು ಈ ಸರ್ಕಾರ ಬೆನ್ನು ಮೂಳೆ ಇಲ್ಲದ ಸರ್ಕಾರ ಅಂತ. ಅದು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ರಿಲೀಸ್ ಮಾಡಿ, ಬಿಡುಗಡೆ ಮಾಡಿ, ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗ್ಲಿ, ತಪ್ಪು ಯಾರು ಮಾಡಿದ್ರು ಕೂಡ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹದ ಭಾಗ ಆಗ್ತಾ ಇದೆ. ನೋಡ್ಬೇಕು ಇವತ್ತು ಅಟ್ಲೀಸ್ಟ್ ಏನ್ ಮಾಡುತ್ತೆ ಸರ್ಕಾರ ಅಂತ. ಇಷ್ಟು ದಿನ ಅಂತೂ ನೋಡ್ತೀವಿ, ಮಾಡ್ತೀವಿ, ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಬಟ್ ಯಾವಾಗ ಖಾಸಗಿ ತಜ್ಞರೆಲ್ಲ ಮುನ್ನೆಲೆಗೆ ಬಂದು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿತ್ ಡಾಕ್ಯುಮೆಂಟ್, ಸರ್ಕಾರಕ್ಕೂ ಇದು ತಲೆಬಿಸಿಯನ್ನ ತರ್ತಾ ಇದೆ. ಸೊ ಇವತ್ತು ಸಂಜೆ ಅಷ್ಟೊತ್ತಿಗೆ ಏನಾದ್ರೂ ಎಫ್ಎಸ್ಎಲ್ ರಿಪೋರ್ಟ್ ಬಹಿರಂಗ ಆಗುತ್ತಾ ಅನ್ನೋದು ಕುತೂಹಲ. ಬಹಿರಂಗ ಆದ್ರೆ ಖಾಸಗಿ ಎಫ್ಎಸ್ಎಲ್ ತಜ್ಞರು ವ್ಯಕ್ತಪಡಿಸ್ತಾ ಇರೋ ರೀತಿನಲ್ಲೇ ಒಂದು ವೇಳೆ ಇದ್ರೆ ಅಂತ ಅಯೋಗ್ಯರಿಗೆ ಸರ್ಕಾರ ಏನು ಮಾಡುತ್ತೆ ಪ್ರಶ್ನೆ.